ಗಗನ್ ಸರ್, ನಾನು ನಿಮ್ಮ ಜೊತೆ ಈ ಥರ... ಏನಾಯ್ತು? ಗಗನ್ ಸರ್, ಬಹುಶಃ ಇದು ಸರಿ ಹೋಗಲ್ಲ. ನಾನು ಮತ್ತೆ ನಮ್ಮಮ್ಮ ಬೀದಿಗೆ ಬರೋದನ್ನ ತಡೆದಿದ್ದೀರಾ. ಅದಕ್ಕೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಆದರೆ ಈ ಥರ ಮತ್ತೆ ವಾಪಸ್ ಆ ಬಂಗ್ಲೆಗೆ ಬರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ನೀವು ನನಗೆ ಅಲ್ಲಿಂದ ವಾಪಸ್ ಹೋಗೋದಕ್ಕೆ ಹೇಳಿದಾಗ ಅದಕ್ಕೆ ದೊಡ್ಡ ಕಾರಣನೇ ಇರುತ್ತೆ ಅಲ್ವಾ? ನೀವು ಯೋಚನೆ ಮಾಡಿ ಹೇಳಿರ್ತೀರ. ಮತ್ತೆ ಆ ನಿರ್ಧಾರಕ್ಕೆ ನಾನು ಗೌರವ ಕೊಡಲೇಬೇಕಾಗತ್ತೆ. ಗಗನ್ ಸರ್, ನೀವು ನನಗೆ ಮಾಡಿರೋ ಉಪಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಆದರೆ ಅದಕ್ಕೆ ಬದಲಾಗಿ ಈಗ ಮಾಡ್ತಾ ಇರೋದು ತಪ್ಪು ಅಂತ ಅನಿಸ್ತಾ ಇದೆ. ಪೂಜಾ, ಉಪಕಾರ ಅಂತೆಲ್ಲ ಹೇಳಕ್ ಹೋಗ್ಬೇಡ. ನೀನ್ ಏನ್ ಮಾಡಿದ್ಯೋ, ನೀನ್ ಕಷ್ಟಪಟ್ಟಿರೋದಕ್ಕೆ ಅದು ಸಿಕ್ಕಿರೋದು. ನಿಜ ಹೇಳ್ತಾ ಇದ್ದೀನಿ. ಆ ಆರ್ಡರ್ಗೆ ಮತ್ತೆ ಆ ಕ್ಲೈಂಟ್ಸ್ಗೋಸ್ಕರ ನಿನ್ನ ಅವಶ್ಯಕತೆ ಇದೆ. ನೀನು ನಮಗ್ ಸಹಾಯ ಮಾಡಿದ್ಯಾ, ನಾನು ನಿನಗ್ ಸಹಾಯ ಅಷ್ಟೇ. ಬಾ ಹೋಗೋಣ. ಗಗನ್ ಸರ್, ನಾನು ನಿಮಗೆ ಭಾರವಾಗಿರಕ್ಕೆ ಇಷ್ಟಪಡಲ್ಲ. ಭಾರ ಹೇಗಾಗತ್ತೆ? ನೀನು ಒಳ್ಳೆ ಕೆಲಸ ಮಾಡ್ತೀಯ, ನಿನ್ನ ಅವಶ್ಯಕತೆ ನಮಗಿದೆ. ಗಗನ್ ಸರ್, ನಾನು ಬೇರೆ ಏನಾದ್ರೂ ಕೆಲಸ ನೋಡ್ಕೋತೀನಿ. ಆದ್ರೆ ಇಡೀ ಜೀವನ ಪೂರ್ತಿ ನಿಮ್ಗೆ ಹೀಗೆ ಕಷ್ಟ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಪೂಜಾ, ನಿನ್ನ ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕಿತ್ತಲ್ವಾ?